ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2026 MBA MCA ಎಕ್ಸಾಮ್ಸ್ ಎಲ್ಲ ಬರೆದು ಮುಗಿಸಿದ್ರಿ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಹೋಗಿದೆ. ತುಂಬಾ ಜನ ಸ್ಟೂಡೆಂಟ್ಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಇದ್ದಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ಮಾಡರೇಟ್ ಆಗಿದ್ದಾರೆ ಅಂತ ಅನ್ಕೋತೀರಾ. ಸೊ ಒಂದು ತುಂಬಾ ಡಿಮಾಂಡ್ ಇತ್ತು ಸ್ಟೂಡೆಂಟ್ಸ್ ಕಡೆಯಿಂದ, ಅದು ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅಂತ ಮಾಡಿ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ದಟ್ ಇಸ್ ಅ ಲವ್ ದಟ್ ಯು ಆರ್ ಗೋಯಿಂಗ್ ಟು ಶೋ ಟುವರ್ಡ್ಸ್ ಅಸ್, ಬಿಕಾಸ್ ನಮ್ಮ ಮೇಲೆ ಅಷ್ಟು ಭರವಸೆ ಇಟ್ಟಿದ್ದಾರೆ ಸರ್. ನೀವು ಮಾಡಿದ್ರೆ ನಮಗೆ ಒಂದು ಬಿಲೀಫ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಈ ಒಂದು ವಿಡಿಯೋ ತುಂಬಾ ಲೇಟ್ ಆಗಿ ಬರ್ತಿದೆ, ಜಸ್ಟ್ ಬಿಕಾಸ್ ನಾನು ನಿಮಗೆ ಒಂದು ಹೈಪೋಥೆಟಿಕಲ್ ಏನೋ ಒಂದು ಹೇಳಿ ಹೋಗೋದ ನನಗೆ ಇಷ್ಟ ಇರಲ್ಲ. ಬಿಕಾಸ್ ಇದು ಟ್ರಸ್ಟ್ ವರ್ದಿ ಇರುವಂತಹ ಚಾನಲ್ ಆಗಿರೋದ್ರಿಂದ, ಸ್ಪೆಷಲಿ PGCET ಗೆ. ಸೊ ಪ್ರತಿಯೊಂದು ಕೂಡ ಒಂದು ಜೆನ್ಯೂನ್ ಆಗಿ ಕೊಡಬೇಕಾಗುತ್ತೆ. ಅಗೇನ್ ನಿಮ್ಮ ಎಲ್ಲ ಒಂದು ರಿಕ್ವೆಸ್ಟ್, ಅದು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಅದ್ರ ಮೇಲೆಗೆ ಈ ಒಂದು ವಿಡಿಯೋನ ಮಾಡ್ತೀರಿ. ಜಸ್ಟ್ ಅ ಪ್ರೆಡಿಕ್ಷನ್ ಅಪ್, ಇಟ್ ಇಸ್ ಜಸ್ಟ್ ಅ ಪ್ರೆಡಿಕ್ಷನ್. ಸೊ ಡೋಂಟ್ ಕನ್ಸಿಡರ್ ಇಟ್ ಇಸ್ ಎಕ್ಸಾಕ್ಟ್ ರ್ಯಾಂಕ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಔಟ್ ಆಫ್ ಬೇರೆ ಸ್ಟೂಡೆಂಟ್ ಜೊತೆಗೆ ಮಾತಾಡಿ, ಸೊ ಔಟ್ ಆಫ್ ಒಂದು ಸ್ಯಾಂಪ್ಲಿಂಗ್ಸ್ ಮೇಲೆ ಒಂದು ವಿಡಿಯೋ ಮಾಡ್ತಿರೋದು. ವಿಡಿಯೋನ ಕಡೆವರೆಗೂ ನೋಡ್ತಾ ಹೋಗ್ರಿ. ಐ ಜಸ್ಟ್ ಟೇಕ್ ಲೈಕ್ ಎಷ್ಟು ಮಾರ್ಕ್ಸ್ಗೆ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನಾನು. ಸೊ ಜಸ್ಟ್ ಟೇಕ್ ಇಟ್ಸ್ ಎಜುಕೇಶನಲ್ ಪರ್ಪಸ್, ನಾಟ್ ಎಕ್ಸಾಕ್ಟ್ ರ್ಯಾಂಕ್. ರೈಟ್, ಫೈನ್, ಸ್ಟಾರ್ಟ್ ಮಾಡೋಣ. ಆಲ್ರೈಟ್, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್, ಐ ಟೇಕ್ 30 seconds. ದಟ್ ಈಸ್ PGCET 2027. ಇವಾಗ ನ್ಯೂ ಬ್ಯಾಚ್ ಮುಗೀತು. ಹೊಸ ಬ್ಯಾಚ್ ಬಂದ್ಬಿಟ್ಟು ನಮ್ಮ ಧ್ರುವಿಕಾ ಅಕಾಡೆಮಿಲಿ 25th June 2026. ಏನ್ ಸರ್ ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ, ನಮ್ದು ಪ್ರೊಸೆಸ್ ಮುಗುದಿಲ್ಲ ಅಂತ. ಆಬ್ವಿಯಸ್ಲಿ ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್, ನಿಮ್ಮ ತಂಗಿ ತಮ್ಮಗಳೆಲ್ಲ ಪ್ರಿಪೇರ್ ಆಗಬೇಕಲ್ವಾ. ಹಾಗಾಗಿ ಸೊ 25th June, ಇನ್ನು 2 ದಿನಕ್ಕೆ ನಮಗೆ ಹೊಸ ಬ್ಯಾಚ್ ಲಾಂಚ್ ಆಗ್ತಿದೆ. ನಿಮ್ಮ ತಂಗಿ ತಮ್ಮ ಯಾರಾದ್ರೂ ಇದ್ರೆ ರೆಫರ್ ಮಾಡ್ರಿ. ಧ್ರುವಿಕಾ ಅಕಾಡೆಮಿಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಚಿಂಗ್ ಕೂಡ ಬರುತ್ತೆ. ಅಂಡ್ 26 onwards, 25th ಲಾಂಚಿಂಗ್ ಆಗುತ್ತೆ, 26 onwards that we are going to start the new batch. ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸ ನಮ್ಗೆ ಯಾವ ತರ ಸಿಕ್ಕಿತ್ತು, ಸೊ ನಿಮ್ಮ ನೀವು ರೆಫರ್ ಮಾಡಿ ನಿಮ್ಮ ಜೂನಿಯರ್ಸ್ ಗಳಿಗೆ. ಸೊ ಡೆಫಿನೆಟ್ಲಿ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಗಿವ್ ದ ಬೆಸ್ಟ್ ಕಂಟೆಂಟ್, ಬೆಸ್ಟ್ ಕೋಚಿಂಗ್ ನ ಕೊಡಕ್ಕೆ ನಾವು ಟ್ರೈ ಮಾಡ್ತೀವಿ. ಆಬ್ವಿಯಸ್ಲಿ ದಟ್ ವಿ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ಇಯರ್. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ವಿಲ್ ಕಮ್ ಇನ್ನು ಸ್ಟ್ರಾಂಗ್ ಆಗಿ ಬಂದು ದಟ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಕಂಟೆಂಟ್ ಟು ದೆಮ್ ಆಲ್ಸೋ. ರೈಟ್, ಸೊ ರೆಫರ್ ಮಾಡಿ ಜೂನಿಯರ್ಸ್ ಗಳಿಗೆಲ್ಲ. 25th June 2026, ಇನ್ನು 2 ದಿನಕ್ಕೆ ಹೊಸ ಬ್ಯಾಚ್ ಲಾಂಚ್ ಆಗಿದೆ. Now, so let's start the video. What you exactly want, ನಿಮಗೆ ಏನು ಬೇಕು ಅದನ್ನ ಸ್ಟಾರ್ಟ್ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ MBA ತಗೋತೀನಿ, ಆಮೇಲೆ MCA ತಗೋತೀನಿ. ಸೊ MBA ಸ್ಟೂಡೆಂಟ್ಸ್ ಅಪ್ರಾಕ್ಸಿಮೇಟ್ಲಿ ಈ ವರ್ಷ ಬರೆದಿದ್ದು 27,000 ಪ್ಲಸ್, 27,000 ಪ್ಲಸ್ ಸ್ಟೂಡೆಂಟ್ಸ್ ಬರ್ದಿರು. ಸೊ ಇಟ್ ಹಸನ್ ಕ್ರಾಸ್ 30,000 ಕ್ರಾಸ್ ಆಗಿಲ್ಲ. 27,000 ಪ್ಲಸ್ ಸ್ಟೂಡೆಂಟ್ಸ್ ಈ ವರ್ಷ MBA ಎಕ್ಸಾಮ್ ಬರ್ದಿದ್ದಾರೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ, ಇಟ್ ಈಸ್ ಆಲ್ಸೋ ನಾಟ್ ಅಫಿಷಿಯಲ್, ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಇಷ್ಟು 27,000 ಪ್ಲಸ್ ಸ್ಟೂಡೆಂಟ್ಸ್ MBA ಎಕ್ಸಾಮ್ಸ್ ನ ಬರ್ದಿದ್ದಾರೆ. ಸೊ ಈಗ ಮಾರ್ಕ್ಸ್ versus rank ಬರೋದಕ್ಕಿಂತ ಮುಂಚೆ I just want to tell once again, so this is the mere prediction. ಈ ಬೇಸಿಸ್ ಮೇಲೆ ನೀವು ಎಕ್ಸಾಕ್ಟ್ ರ್ಯಾಂಕ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಔಟ್ ಆಫ್ ಎಕ್ಸ್ಪೀರಿಯನ್ಸ್, ಔಟ್ ಆಫ್ ಪ್ರಿಡಿಕ್ಷನ್ ದಟ್ ವಿ ಆರ್ ಗೋಯಿಂಗ್ ಟು ಟೆಲ್ ದಿಸ್. ರೈಟ್, ಸೊ ಯಾರ್ಯಾರು 65 ಸ್ಕೋರ್ ಮಾಡ್ತಿದ್ರ, 65 ಪ್ಲಸ್ ಯಾರು ಸ್ಕೋರ್ ಮಾಡ್ತಿದ್ರ, ನೆನ್ಪಿಟ್ಕೊಂಡು ನಿಮಗೆ 1 to 100 ರ್ಯಾಂಕ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಬಿಕಾಸ್ ಈ ವರ್ಷ ತುಂಬಾ ಡಿಫಿಕಲ್ಟ್ ಆಗಿತ್ತು. ತುಂಬಾ ಜನ ಕೆಲವೊಂದು ಸ್ಟೂಡೆಂಟ್ಸ್ ಮಾಡಿದ್ದಾರೆ, 72 ಮಾಡಿದ್ದಾರೆ, 73 ಮಾಡಿದ್ದಾರೆ. ಸೊ 75 ಕ್ರಾಸ್ ಆಗಿದ್ದು ನನಗೊಂದು ಕಿವಿಗೆ ಬಿದ್ದಿಲ್ಲ. ಸೊ ಇಫ್ ಯು ಆರ್ ಡೂಯಿಂಗ್ 65 ಪ್ಲಸ್ ಆಗಿತ್ತಂದ್ರೆ 1 to 100 ಅಂತ ಕನ್ಸಿಡರ್ ಮಾಡ್ಕೊಂಡು, ಸೊ ನೀವು 100ರಿಂದ 100 ರ್ಯಾಂಕ್ ಒಳಗೆ ಬರ್ತೀರಾ. ನೆಕ್ಸ್ಟ್ 55 to 60 ಯಾರ್ಯಾರು ಸ್ಕೋರ್ ಮಾಡ್ತೀರಾ, 101 to 350 ಒಳಗೆ ಬರ್ಬೋದು. ಅದೇ ಇದು ಪ್ಲಸ್ ಆರ್ ಮೈನಸ್ 50, 100 ಅಂತ ಅನ್ಕೊಡ್ರಿ. ಬಟ್ ಒಂದು ಅಪ್ರಾಕ್ಸಿಮೇಟ್ ಅನ್ಕೊಡ್ರಿ, 101 to 350 ರ್ಯಾಂಕ್ ಬರುತ್ತೆ ಯಾರಿಗೆ, 55 to 60 ತಗೊಂಡವ್ರಿಗೆ. ಇನ್ನು 50 to 55 ತಗೊಂಡವ್ರಿಗೆ 351 to 900. ಸೊ ಅಗೇನ್ ಪ್ಲಸ್ ಆರ್ ಮೈನಸ್ 100, 150 ಅಂತ ಅನ್ಕೊಡ್ರಿ. ಬಟ್ 350 ಇಂದ 900 ವರೆಗೂ ಅನ್ಕೋಬಹುದು. ನೆಕ್ಸ್ಟ್ 45 to 50 ಬಂದವರಿಗೆ 900 to 4,500. ನೆನ್ಪಿಟ್ಕೊಡ್ರಿ, ಈ 45 ಇಂದ 50 ಏನಿದೆ, ಸೊ ಇಲ್ಲಿ ತುಂಬಾ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅಂಟಿಲ್ 50 ವರೆಗೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇಲ್ಲ. ಬಿಕಾಸ್ ತುಂಬಾ ಜನ ಸ್ಟೂಡೆಂಟ್ಸ್ ನಾನು ಮಾತಾಡಿದ ಮೇಲೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರಾಕ್ಷನ್ ಮಾಡಿದ್ಮೇಲೆ 50 ಕ್ರಾಸ್ ಆಗೋದು ತುಂಬಾ ಕಷ್ಟ ಆಗಿತ್ತು ಈ ವರ್ಷ. ಸೊ ಹಂಗಾಗಿ 45 ಇಂದ 50 ಅಂದ್ರೆ ಈ ರೇಂಜ್ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಬರ್ತಾರೆ. ಅಪ್ರಾಕ್ಸಿಮೇಟ್ಲಿ 3,000 4,000 ಸ್ಟೂಡೆಂಟ್ಸ್ ಇದೇ ಕ್ಯಾಟಗರಿಯಲ್ಲಿ ಬರ್ತಾರೆ, ಇದೇ ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಏನಾಗ್ತಿತ್ತು, 35-40ರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರ್ತೈತಪ್ಪಿ. ಅಲ್ಲಿ 6,000 7,000 ರ್ಯಾಂಕಿಂಗ್ ಡಿಫರೆನ್ಸ್ ಆಗ್ತಿತ್ತು. ಬಟ್ ಈ ವರ್ಷ ಅದು ಶಿಫ್ಟ್ ಆಗಿ 10 ಮಾರ್ಕ್ಸ್ ಶಿಫ್ಟ್ ಆಗಿ 45ರಿಂದ 50 ಒಳಗಡೆ ಇದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಇಲ್ಲಿ ನಿಮಗೆ 900ರಿಂದ 900 4,500 ವರೆಗೂ ನಿಮಗೆ ರ್ಯಾಂಕಿಂಗ್ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನು 40 to 45 ಒಳಗಡೆ ಬಂದ್ರೆ 4,500 to 9,000 ಬರಬಹುದು. ನೆನ್ಪಿಟ್ಕೊಡ್ರಿ, ಇಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಸೊ ಇಲ್ಲಿಂದ 45 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗೋದು. ಬಿಕಾಸ್ ಈ ರೇಂಜ್ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ ಮೇಲ್ಗಡೆ ರೇಂಜ್ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ತುಂಬಾ ಕಮ್ಮಿ ಇದ್ದಾರೆ. ಅದಕ್ಕೆ ವೇರಿಯಸ್ ರೀಸನ್ ಇದಾವೆ. ಅವರು ಸ್ಟಾಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ರೀಸನ್ಸ್ಗಳಿದಾವೆ. ಕೆಲವೊಬ್ರು ಸುಮ್ಮನೆ ಅದೇ ಹೇಳಿದ್ನಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ, ಇಂಕಿ ಪಿಂಕಿ ಪೊಂಕಿ ಹಾಕಿ ಕೂಡ
ಸ್ಕೋರ್ ಮಾಡಿದ್ರು ಕೂಡ ಇದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ಅದು ತಪ್ಪು ಅಂತ ಹೇಳಲ್ಲ, ಬಟ್ ಆ ಥರನೂ ಆಗಿದೆ. ಐ ಆಮ್ ನಾಟ್ ಸೇಯಿಂಗ್ ಆ ಥರನೂ ಆಗಿದೆ. ಸೊ ಅದು ತುಂಬಾ ರೇಷಿಯೋ ಕಮ್ಮಿ, ಬಟ್ 45ರಿಂದ ಏನು ಈ ಕಡೆ ಇದೆಯಲ್ಲ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ 40ರಿಂದ 45 ಯಾರು ತಗೋತಾರೆ, ನೀವು 4500 to 9000 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಇನ್ನು 35 to 40 ಏನ್ ರೇಂಜ್ ಇರುತ್ತಲ್ಲ, 9000 to 13000 ಹೋಗ್ಬಿಡುತ್ತಪ್ಪಿ. ಇಲ್ಲೂ ಕೂಡ ನೋಡ್ರಿ ಎಷ್ಟು, ಇಲ್ಲಿ ಸುಮಾರು 6000 ಅಥವಾ ಸುಮಾರು 4ರಿಂದ 4500 ಡಿಫ್ರೆನ್ಸ್ ಇಲ್ಲಿ ಬರುತ್ತೆ. ಎಲ್ಲಿ 35 40 ಬಂದು, ಇನ್ನು 30ರಿಂದ 35 ಬಂದ್ಬಿಟ್ಟು 13000 to 18000 ಆಗೋ ಚಾನ್ಸ್ ಇರುತ್ತೆ. ಇನ್ನು 25 to 30 ಬಿಯಾಂಡ್ ಯಾರು ಇರ್ತಾರೆ, 18000 ಪ್ಲಸ್ ಇರ್ತಾರೆ. ಸೊ ನಾನು ಇನ್ನು ಮುಂದುವರ್ಸಕ್ ಹೋಗಿಲ್ಲ, ಬಿಕಾಸ್ 27000 ಸ್ಟೂಡೆಂಟ್ಸ್ ಇರೋದ್ರಿಂದ ಈ 25 ಇನ್ನು 20ರಿಂದ 25 ಅವ್ರೇನ್ ಮಾಡ್ಬೋದು, 18 ಎಷ್ಟು 20ರಿಂದ 25 ಬಂದ್ಬಿಟ್ಟು 20,000ರಿಂದ 25,000 ಅಂತ ಅನ್ಕೋಬಹುದು. ಅಂಡ್ ನಿಮಗೆ 15 to 20 ಬಂದವರು ನಿಮಗೆ, ಸೊ ಯು ವಿಲ್ ಕ್ರಾಸ್ 22,000 25,000 ಕ್ರಾಸ್ ಆಗ್ಬಿಡ್ತೀರಾ. ಸೊ ಹಾಗಾಗಿ ಸೊ ಇಟ್ ಈಸ್ ಇನಫ್. ಇಲ್ಲಿವರೆಗೂ ನಿಮ್ಗೆ ಗೊತ್ತಾರ ಸಾಕು, ನಿಮಗೆ ಮುಂದೆಲ್ಲ ಕೂಡ ನಿಮಗೆ ಈಸಿ ಆಗಿಬಿಡುತ್ತೆ. ಸೊ ನೆನ್ಪಿಟ್ಕೊಡ್ರಿ, 65 ಪ್ಲಸ್ ತೊಗೊಂಡರು 1 to 100 ಇರುವಂತ ಚಾನ್ಸಸ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಅದ್ರಲ್ಲಿ ಕೆಲವೊಬ್ರು 70 ತೊಗೊಂಡರು ಇದ್ದಾರೆ, 72 ತೊಗೊಂಡರು ಇದ್ದಾರೆ. ಸೊ ಬಟ್ 65 ಪ್ಲಸ್ ಬಂದ್ರೆ 1 to 100 ಇದ್ದೇ ಇರ್ತೀರಾ, ನೋ ಡೌಟ್ ಇನ್ ದಟ್. 50 to 60 ಬಂದ್ರೆ 100 to 350, 50 to 55 ಬಂದ್ರೆ 350 to 900, 45 to 50 ಬಂದ್ರೆ 900 to 4500, 40 to 45 ಬಂದ್ರೆ 4500 to 9000, ಇನ್ನು 35 to 40 ಬಂದ್ರೆ 9000 to 13000, 30 to 35 ಬಂದ್ರೆ 13000 to 18000, 25 to 30 ಬಂದ್ರೆ 18000 ಪ್ಲಸ್ ಹೋಗ್ಬಿಡುತ್ತೆ. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ನನಗೆ ಏನ್ ಕೇಳ್ತಿದ್ದೀರಾ, ಸರ್ ನನ್ನ ರ್ಯಾಂಕು 4500 ಮೇಲೆ ಬಂದ್ರೆ 9000 ಮೇಲೆ ಬಂದ್ರೆ ಏನ್ ಮಾಡಬೇಕು, ನಾನು 1 year ಕ್ವಿಟ್ ಮಾಡಬೇಕಾ, ಇದನ್ನ ಕೇಳ್ತಾರೆ. ಸೊ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ಬಿಡ್ತೀನಿ ನಾನು. ಸೊ ನೀವು ಕ್ವಿಟ್ ಮಾಡಬೇಕು ಅಂತಿಲ್ಲ. ಸೊ ಯು ಕ್ಯಾನ್ ವೇಟ್. ಇನ್ ಕೇಸ್ ನಿಮ್ಮ ಹತ್ರ ಕ್ಯಾಟಗರಿ HK ಕ್ಯಾಟಗರಿ ಇತ್ತು, ಇನ್ ಕೇಸ್ ನನ್ನ ಹತ್ರ 2A ಕ್ಯಾಟಗರಿ ಇತ್ತು, 2B ಕ್ಯಾಟಗರಿ ಇತ್ತು, ಸೊ ಈ ತರ ಕ್ಯಾಟಗರಿಗಳು ನಿಮ್ಮ ಹತ್ರ ಇತ್ತು ಅಂತಂದ್ರೆ, SC ಕ್ಯಾಟಗರಿ ಇತ್ತು, ST ಕ್ಯಾಟಗರಿ, ಈ ತರ ಕ್ಯಾಟಗರಿಗಳು ಇತ್ತು ಅಂದ್ರೆ ಸ್ವಲ್ಪ ವೇಟ್ ಮಾಡ್ರಿ. ಸೊ ಯು ಡೋಂಟ್ ಹ್ಯಾವ್ ಟು ಕ್ವಿಟ್. 1 year ಗ್ಯಾಪ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಇನ್ನು ಯಾರು ಆರಾಮಾಗಿ 18,000 ಮೇಲ್ ಕ್ರಾಸ್ ಆಗ್ಬಿಡ್ತೀರಾ ಅಂತ ಅನ್ಕೊಡ್ರಿ, 18,000 ಮೇಲ್ ಕ್ರಾಸ್ ಆಗ್ಬಿಡ್ತೀರಾ, ನಿಮ್ಮ ಹತ್ರ HK ಇರಲಿ, SC ಇರಲಿ, ST ಇರಲಿ, ಏನೇ ಇರಲಿ, ನಿಮಗೆ ಒಳ್ಳೆ ಕಾಲೇಜುಗಳು ಸಿಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಆಗ್ತಿರುತ್ತೆ 18,000 ಕ್ರಾಸ್ ಆದವ್ರಿಗೆ. ಇನ್ನು ಅಂಟಿಲ್ 13,000 14,000 15,000 ಇದ್ರು ಕೂಡ ನೋ ಪ್ರಾಬ್ಲಮ್ ಅಟ್ ಆಲ್, ಬಿಕಾಸ್ ನಿಮಗೆ ಕ್ಯಾಟಗರೀಸ್ಗಳು ಇರ್ತವೆ, ಇನ್ನು ಸೆಕೆಂಡ್ ರೌಂಡ್ಗಳು ಇರ್ತವೆ. ಅಂಡ್ ನಾನು ಕೆಲವೊಂದು ಯೂಟ್ಯೂಬ್ ಅಲ್ಲಿ ಕೂಡ ನೋಡಿದೆ, ಸರ್ ನನಗೆ 3rd ರೌಂಡ್ ವರೆಗೂ ವೇಟ್ ಮಾಡು ಅಂತಿದ್ದಾರೆ. 3rd ರೌಂಡ್ ವರೆಗೂ ವೇಟ್ ಮಾಡಿದ್ರೆ ನಾನು 8,000 ಸ್ಕೋರ್ ಮಾಡಿದ್ರು ಕೂಡ ನನಗೆ RV ಕಾಲೇಜ್ ಸಿಕ್ಬಿಡುತ್ತೆ ಅಂತ ಕೆಲವೊಂದಷ್ಟು ರೂಮರ್ಸ್ಗಳು ಅಥವಾ ಕೆಲವೊಂದಷ್ಟು ವಿಡಿಯೋಗಳು ಓಡಾಡ್ತಿದ್ದಾವೆ. ಬರಲ್ಲ ಅಂತಲ್ಲ, ಸಿಗೋ ಚಾನ್ಸ್ ಇರುತ್ತೆ. ಬಟ್ ದ ಥಿಂಗ್ ಈಸ್, ಅದು ದಟ್ ಈಸ್ ಅವೈಲಬಿಲಿಟಿ ಆಫ್ ದ ಸೀಟ್ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡ್ರಿ, RV ಕಾಲೇಜಲ್ಲಿ ಫಸ್ಟ್ ರೌಂಡ್ ಅಲ್ಲಿ 100 ಸೀಟ್ ಇತ್ತು ಅನ್ಕೊಡ್ರಿ. ಸೊ 100 ಅಲ್ಲಿ 50 ಫುಲ್ ಆಯಿತು. ಸೊ ಸೆಕೆಂಡ್ ರೌಂಡ್ ಬರೋಷ್ಟರಲ್ಲಿ ಈ 50 ಇರೋದಪ್ಪ ನಿಮಗೆ, ಸೊ 45 ಫುಲ್ ಆಗ್ಬಿಡುತ್ತೆ ಅಂತ ಅನ್ಕೊಡ್ರಿ. ಇನ್ನು 5 ಸೀಟ್ ಉಳ್ಕೊಳ್ಳುತ್ತು. ಅವರು 5 ಸೀಟ್ಗಳನ್ನ ಮ್ಯಾನೇಜ್ಮೆಂಟ್ ತೊಗೊಂಡ್ಬಿಡ್ಬೋದು ಅಥವಾ PG CET ಇಡಬಹುದು. ಸೊ 3rd ರೌಂಡ್ ಅಂತ ಏನ್ ಹೇಳ್ತಾರ, ಸೊ ಅದು ಸಿಚುವೇಶನಲ್ ಬೇಸ್ಡ್, ಅದು ಆಗಬಹುದು, ಆಗಲ್ದೇನೂ ಇರಬಹುದು. ಪ್ರತಿ ವರ್ಷ 3rd ರೌಂಡ್ ಆಗುತ್ತೆ ಅಂತ ಅನ್ಕೋಬೇಡ್ರಿ. 2024ರಲ್ಲಿ 3rd ರೌಂಡ್ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಐ ಡೋಂಟ್ ನೋ, ನಂಗೆ ಕರೆಕ್ಟ್ ನೆನಪಾಗ್ತಿಲ್ಲ, ಬಟ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಸಿಚುವೇಶನಲ್ ಬೇಸ್ ಅಂಡ್ ನಂಬರ್ ಆಫ್ ಸೀಟ್ಸ್ ಅವೈಲಬಿಲಿಟಿ ಮೇಲೆ. ಹಾಗಾಗಿ ಸೊ ಸೆಕೆಂಡ್ ರೌಂಡ್ ವರೆಗೂ ವೇಟ್ ಮಾಡಿ, ಸೆಕೆಂಡ್ ರೌಂಡ್ ವರೆಗೂ ಬಂದು ನೀವು ಕಾಲೇಜ್ನ ಯು ಕ್ಯಾನ್ ಟೇಕ್ ದ ಕಾಲೇಜ್. ಸೆಕೆಂಡ್ ರೌಂಡ್ ವರೆಗೂ ಮೋರ್ ದನ್ ಎನಫ್. ನಾನು 3rd ರೌಂಡ್ಗೆ ಹೋಗ್ತೀನಿ. 3rd ರೌಂಡ್ ಯಾರಿಗೆ ಸಿಗುತ್ತೆ, ಯಾರಿಗೂ ಯಾವ ರೌಂಡ್ ಅಲ್ಲಿ ಕಾಲೇಜೇ ಸಿಕ್ಕಿಲ್ಲ ನಿಮಗೆ ಅಂದ್ರೆ ಮಾತ್ರ ಯು ಆರ್ ಎಲಿಜಿಬಲ್ ಫಾರ್ 3rd ರೌಂಡ್. ಇಲ್ಲ ಅಂತಾರೆ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಿದೆ ಸರ್, ನಾನು 3rd ರೌಂಡ್ಗೆ ಹೋಗ್ಬೋದಾ, ನಾಟ್ ಪಾಸಿಬಲ್, ಆಗಲ್ಲ. ಸೊ ಹಾಗಾಗಿ ಸೊ ಆಪ್ಷನ್ ಎಂಟ್ರಿಗಳನ್ನ ಕರೆಕ್ಟ್ ಮಾಡಬೇಕಾಗುತ್ತೆ ನೀವು. ಸೊ ಯಾರು ಹೇಳಿದ್ರು 3rd ರೌಂಡ್ ಹೋಗ್ಬಿಟ್ರೆ ಸಿಕ್ಬಿಡುತ್ತೆ ಅಂತ, ಸಿಗಲ್ಲ ಅಂತಲ್ಲ, ಸಿಗುತ್ತೆ. ದಟ್ ಇಸ್ ಆಲ್ಸೋ ಕರೆಕ್ಟ್, ಬಟ್ ದಟ್ ಇಸ್ ದ ಅವೈಲಬಿಲಿಟಿ ಆಫ್ ದ ಸೀಟ್ ಬೇಸಿಸ್ ಮೇಲೆ, ಸಿಚುವೇಶನ್ ಬೇಸಿಸ್ ಮೇಲೆ ಆಗುತ್ತೆ. ಅಂಟಿಲ್ ಸೆಕೆಂಡ್ ರೌಂಡ್ ಇಫ್ ಯು ವಾಂಟ್ ಟು ವೇಟ್, ನೋ ಪ್ರಾಬ್ಲಮ್, ವೇಟ್ ಮಾಡಿ ಸೀಟ್ಗಳನ್ನ ತಗೊಳ್ರಿ, ನೋ ಪ್ರಾಬ್ಲಮ್. ಸೆಕೆಂಡ್ ರೌಂಡ್ ಅಲ್ಲಿ ಮ್ಯಾಕ್ಸಿಮಮ್ ಕಟ್ ಆಫ್ ತುಂಬಾ ಜಾಸ್ತಿ ಹೋಗುತ್ತೆ, ನಿಮಗೆ ಹೋಗಲ್ಲ ಅಂತಲ್ಲ, ಬಟ್ ಆಪ್ಷನ್ ಎಂಟ್ರಿಗಳನ್ನ ಕರೆಕ್ಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ 3rd ರೌಂಡ್ ಅಂತ ನೀವು ಆ ನಂಬಿಕೆ ಇಟ್ಕೊಂಡು ನಾನು ಆಪ್ಷನ್ ಎಂಟ್ರಿ ಹೆಂಗ್ ಬೇಕಂಗ್ ಮಾಡ್ತೀನಿ, ನನಗೆ ಇವಾಗ 18,000 ಬಂದಿದೆ ಸರ್, ಸೊ ನಂದು ಜನರಲ್ ಮೆರಿಟ್, ನಾನು RV PS MS ರಮಯ್ಯ ಹಾಕ್ಬಿಡ್ತೀನಿ, 3 ಕಾಲೇಜ್ ಹಾಕ್ಬಿಡ್ತೀನಿ, ನನಗೆ 3rd ನೋಡ್ ಸಿಗುತ್ತೆ, ನೋ, ನಾಟ್ ಪಾಸಿಬಲ್. ಹಂಗಾಗಲ್ಲ, ಅದು ಇಟ್ ವಿಲ್ ನಾಟ್ ವರ್ಕ್ ಇನ್ ದಟ್ ವೇ. ಸೊ ಹಾಗಾಗಿ ವೈ ಡೂಯಿಂಗ್ ಆಪ್ಷನ್ ಎಂಟ್ರಿ, ಪ್ಲೀಸ್ ಡೂ ಸ್ಮಾರ್ಟ್ಲಿ, ಕರೆಕ್ಟ್ ಯೋಚನೆ ಮಾಡ್ರಿ ಅಂಡ್ ರಿಯಲಿಸ್ಟಿಕ್ ಆಗಿ ಥಿಂಕ್ ಮಾಡೋಣ. ನನಗೆ 18,000 ರ್ಯಾಂಕಿಂಗ್ ಬಂದಿದೆಪ್ಪ, ನನಗೆ RV ಹೆಂಗೆ ಸಿಗುತ್ತೆ, ದಟ್ ಇಸ್ ದ ಜನರಲ್ ಸೆನ್ಸ್ ಅಲ್ವಾ. ನಾನು 3rd ರೌಂಡ್ ಅಲ್ಲ 10ನೇ ರೌಂಡ್ ಮಾಡಿದ್ರು ಕೂಡ ಸೀಟ್ ಫುಲ್ ಆಗುತ್ತೆ. ಅಂದ್ರೆ ಅಲ್ಲಿ ಕುರಿ ಹಿಂಡು ತಗೊಳ್ಳಲ್ಲ, ಅಲ್ಲಿ ನಂಬರ್ ಆಫ್ ಸೀಟ್ಸ್ಗಳು ಇರ್ತವೆ, ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದಿರುತ್ತೆ. ಹಂಗಾಗಿ ಹೇಳೋದು ನಾನು, ಸಿಕ್ಕಿರಬಹುದು. ಸೊ ಜಾಸ್ತಿ ರ್ಯಾಂಕ್ ಬಂದರೂ ಕೂಡ RV ಕಾಲೇಜ್ ಸಿಕ್ಕಿರಬಹುದು, PS ಕಾಲೇಜ್ ಸಿಕ್ಕಿರಬಹುದು, MS ರಮಯ್ಯ ಕಾಲೇಜ್ ಸಿಕ್ಕಿರಬಹುದು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಸಿಚುವೇಶನ್ ಬೇಸಿಸ್ ಮೇಲೆ ಇರುತ್ತೆ. ಸೊ
ಟೇಕ್ ಎವ್ರಿಥಿಂಗ್, ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಕೊಡ್ರಿ, ಇನ್ಫಾರ್ಮೇಟಿವ್ ಆಗಿ ತಗೊಳ್ರಿ, ಎಲ್ಲಾನು ಗ್ಯಾದರ್ ಮಾಡ್ಕೊಂಡು ಯು ಜಸ್ಟ್ ಅನಲೈಸ್ ಮಾಡ್ರಿ. ನಾನು ಅಷ್ಟೇ ಹೇಳೋದಂತಲ್ಲ. ಸೊ ಎಲ್ಲ ವಿಡಿಯೋಗಳು ನಿಮ್ಗೆ ಯಾವ್ಯಾವ ಅವೈಲಬಿಲಿಟಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ, ಯೂಟ್ಯೂಬಲ್ಲಿ ಆಗಿರಲಿ, ಎಲ್ಲಾನು ರೆಫರ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ನಿಮ್ಮದೇ ಒಂದು ಥಿಂಕಿಂಗ್ ಪ್ರಾಸೆಸ್ಗಳನ್ನ ಮಾಡಿಕೊಂಡು ಅದ್ರ ಮೇಲೆ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೊಡ್ರಿ. ಸೊ ದಿಸ್ ಇಸ್ ಆಲ್ ಅಬೌಟ್ MBA ಅಂತ MBA, ರೈಟ್? ಸೊ ಜಸ್ಟ್ ವೇಟ್, ಐ ಜಸ್ಟ್ ಗೋ ವಿತ್ MCA ನಾವು. Hello. Yes. So I hope I'm audible now. Right. Fine. ಸೊ ನೆಕ್ಸ್ಟ್ MBA ಆಯಿತು. ನೆಕ್ಸ್ಟ್ ವಿಲ್ ಗೋ ಟು MCA ಹೋಗೋಣಪ್ಪಿ. ಸೊ MCAದು ಕೂಡ ಇದೇ ರೀತಿ ಇರುತ್ತೆ. MCAದು ಬಟ್ ಈ ವರ್ಷ ತುಂಬಾ ಕಾಂಪಿಟೇಷನ್ ಜಾಸ್ತಿ ಇಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೂಡ ಕಮ್ಮಿ ಆಗಿದ್ದಾರೆ. 19,000 ಪ್ಲಸ್ ಸ್ಟೂಡೆಂಟ್ಸ್ ಬರ್ದಿದ್ದಾರೆ. 20-25,000 ಇರ್ತಿದ್ರು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಮ್ಮಿ ಆಗಿದ್ದಾರೆ. ಅಂಡ್ ಕ್ವಶನ್ ಪೇಪರ್ ಈಸ್ ಕೈಂಡ್ ಆಫ್ ಈಸಿ ಇತ್ತು ನಿಮಗೆ. MCA ಪೇಪರ್ ಕಂಪ್ಯಾರಿಟಿವ್ಲಿ ಯಾರು ಸ್ಟಡಿ ಮಾಡಿದ್ರು ಕಂಪ್ಯಾರಿಟಿವ್ಲಿ ಈಸಿ ಇತ್ತು. ಸೊ ನೀವೇನ್ ಮಾಡ್ಬೋದು, 75+ ಸ್ಕೋರ್ ಯಾರು ಮಾಡ್ತಿದ್ರಾ, ಇಫ್ ಯು ಆರ್ ಸ್ಕೋರಿಂಗ್ 75+ ಅಂತ ಅನ್ಕೊಂಡ್ರೆ ಯು ಕ್ಯಾನ್ ಕನ್ಸಿಡರ್ 1 to 30 ಒಳಗಡೆ ಬಂದ್ಬಿಡ್ತಾರೆ. ನೋ ಪ್ರಾಬ್ಲಮ್, ಯು ವಿಲ್ ಗೆಟ್ RB, ನೋ ಪ್ರಾಬ್ಲಮ್ ಅಟ್ ಆಲ್. ಸೊ 75+ ಯಾರು ಇರ್ತಾರೆ 1 to 30 ಅನ್ಕೊಂಡು ಯು ಕ್ಯಾನ್ ಗೋ. ಅಗೇನ್ ಪ್ಲಸ್ ಆರ್ ಮೈನಸ್ 10, 15 ಅಂತ ಅನ್ಕೊಂಡ್ರು ಅಡ್ಡಿ ಇಲ್ಲ. 75+ ಬಂದ್ರೆ ಯು ಆರ್ ಸೇಫ್. 1 to 30 ಬರುತ್ತೆ. ನೆಕ್ಸ್ಟ್ 70 to 75 ಯಾರು ತಗೋತೀರಾ, 30 to 50 ಬರುವಂತ ಚಾನ್ಸ್ ಇರುತ್ತೆ. ಅಗೇನ್ ಪ್ಲಸ್ ಆರ್ ಮೈನಸ್ 65 to 70 ಯಾರು ತಗೋತೀರಾ, 50 to 100 ಬರೋ ಚಾನ್ಸ್ ಇರುತ್ತೆ. ಇನ್ನು 60 to 65 ಯಾರು ತಗೋತೀರಾ, 100 to 250 ಬರುತ್ತೆ. 55 to 60 ಯಾರು ಬರ್ತೀರಾ, 250 to 450 ಬರುತ್ತೆ. ಇಲ್ಲಿವರೆಗೂ ಎಲ್ಲಿ 55 to 60 ವರೆಗೂ ಕೂಡ ವಿಲ್ ಬಿ ನಾಟ್ ಹ್ಯಾವಿಂಗ್ ಮಚ್ ಕಾಂಪಿಟೇಷನ್. MCA ಸ್ಟೂಡೆಂಟ್ಸ್ ಜಾಸ್ತಿ ಕಾಂಪಿಟೇಷನ್ ಇಲ್ಲ. ಕಾಂಪಿಟೇಷನ್ ಸ್ಟಾರ್ಟ್ ಆಗೋದು 50ರಿಂದ ಸ್ಟಾರ್ಟ್ ಆಗುತ್ತೆ. 50ರಿಂದ 55 ಯಾರು ಬರ್ತೀರಾ, 50ರಿಂದ 55 ಬಂದು 4,500 to 1,100 ಬರುತ್ತೆ. ಇಲ್ಲಿ ನಿಮಗೆ ಸುಮಾರು 600ರಿಂದ 700 ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ 45 to 50 ಬರುತ್ತೆ, 1,100 to 2,200. ಇಲ್ಲೂ ಕೂಡ ಜಾಸ್ತಿ ವೇರಿ ಆಗಲಿಲ್ಲ ನಿಮಗೆ. ಸೊ ನೆಕ್ಸ್ಟ್ 40 to 45 ಬಂತು ಅಂದ್ರೆ 2,200 to 3,700. ಅಗೇನ್ ಇಲ್ಲಿ ಕೂಡ 1,500 2,000 ಹೋಗುತ್ತೆ. ಸೊ ಇಲ್ಲೆಲ್ಲ ನೆನಪಿಕೊಡ್ರಿ, ಇದೇನಾ ಇಲ್ಲಿಂದ ಹೇಳ್ತೀನಲ್ಲ. ಸೊ ಪ್ಲಸ್ ಆರ್ ಮೈನಸ್ 200 ಪ್ಲಸ್ ಆರ್ ಮೈನಸ್ 300 ಅಂತ ಅನ್ಕೊಂಡು ಯು ಕ್ಯಾನ್ ಗೋ ವಿತ್ ದಟ್, ರೈಟ್? ಸೊ ನೆಕ್ಸ್ಟ್ 35 to 40 ಯಾರು ಬರ್ತೀರಾ, 3,700 to 5,700, ಅಪ್ರಾಕ್ಸಿಮೇಟ್ಲಿ 2,000 ಇನ್ಕ್ರೀಸ್ ಆಯಿತು. 30 to 35 ಬಂದು 5,700 to 9,200. ನೆಕ್ಸ್ಟ್ 25 to 30 ಬಂದ್ಬಿಟ್ಟು 9,200 to 13,000. ನೋಡ್ರಿ ಎಷ್ಟು ವೇರಿ ಆಯಿತು. ಈ 25ರಿಂದ 30 ಏನು ಸ್ಕೋರ್ ಮಾಡಿರ್ತಾರಲ್ಲ ತುಂಬಾ ವೇರಿ ಆಗುತ್ತಪ್ಪ ಇಲ್ಲಿ. 9,200 to 13,200. 20 to 25 ಬಂದ್ಬಿಟ್ಟು ನಿಮಗೆ 13,200 to 16,200 ಹೋಗುತ್ತೆ. ಇನ್ 10 to 20 ಬಂದವರು 16,200 ಪ್ಲಸ್ ಅಂಟಿಲ್ 18,000 or 19,000 ಅಂತ ಅನ್ಕೋಬಹುದು. ಅಗೇನ್ ಪ್ಲಸ್ ಆರ್ ಮೈನಸ್ 500 600 ಅನ್ಕೊಂಡು ಯು ಕ್ಯಾನ್ ಗೋ ವಿತ್ ದಟ್. ಬಟ್ ಸೊ ಅಗೇನ್ ಹೇಳ್ತಾ ಇದ್ದೀನಿ, ಸೊ ಎಕ್ಸಾಕ್ಟ್ ಹೇಳೋದು ಆಗಲ್ಲ ಇಲ್ಲಿ, ರೈಟ್? ಸೊ ಪ್ಲಸ್ ಆರ್ ಮೈನಸ್ ಅನ್ಕೊಳ್ಳಿ. ಯಾರು ಅಂಟಿಲ್ ಯಾರು 40 to 45 ಅಥವಾ ಯಾರು 30 to 35 ವರೆಗೂ ಯಾರು ಸ್ಕೋರ್ ಮಾಡಿರ್ತಾರ, 30 to 35 ಯಾರು ಸ್ಕೋರ್ ಮಾಡಿರ್ತಾರ, ಯು ವಿಲ್ ಬಿ ಇನ್ ದ ಸೇಫ್ ಝೋನ್. MCA ಸ್ಟೂಡೆಂಟ್ ನೆನ್ಬಿಟ್ಕೊಡ್ರಿ, ಇಫ್ ಯು ಆರ್ ಸ್ಕೋರಿಂಗ್ 30 to 35 ಅಂತ ಅಂದ್ರೆ ಸೊ ಯು ಇನ್ ದ ಸೇಫ್ ಝೋನ್. 9,200 ವರೆಗೂ ಬರುತ್ತೆ. ಅಗೇನ್ ನಿಮಗೆ ಇಲ್ಲಿ ಕ್ಯಾಟಗರಿ ಬರುತ್ತೆ. ಸೊ ಇಫ್ ಯು ಆರ್ ಫ್ರಮ್ HK ಕ್ಯಾಟಗರಿ ಇತ್ತು, ಇಫ್ ಯು ಆರ್ ಫ್ರಮ್ SC ST ಕ್ಯಾಟಗರಿ ಇತ್ತು, 2B ಕ್ಯಾಟಗರಿ ಇತ್ತು, 2A ಕ್ಯಾಟಗರಿ ಇತ್ತು, 3B ಕ್ಯಾಟಗರಿ ಇತ್ತು, 3A ಕ್ಯಾಟಗರಿ ಇತ್ತು, ನಿಮಗೆ ಕ್ಯಾಟಗರಿ 1 ಇತ್ತು. ಸೊ ಈ ಥರ ಎಲ್ಲ ನಿಮಗೆ ರಿಸರ್ವೇಷನ್ಗಳಿತ್ತು ಅಂತಾರೆ. ಸೊ ಸ್ಟಿಲ್ ಯು ವಿಲ್ ಗೆಟ್ ಅ ಗುಡ್ ಕಾಲೇಜ್. ಡೋಂಟ್ ವರಿ, ನಿಮಗೆ ಅಟ್ಲೀಸ್ಟ್ ಮಾಡ್ರೇಟ್ ಕಾಲೇಜ್ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ದಟ್. ನಾನು ಒಂದು ಹೇಳೋದು, MBA ಆಗಿರಲಿ MCA ಸ್ಟೂಡೆಂಟ್ಸ್ ಆಗಿರಲಿ, ಎಷ್ಟೇ ರ್ಯಾಂಕಿಂಗ್ ಬರಲಿ, ಆಬ್ವಿಯಸ್ಲಿ ನಾವು ಎಕ್ಸಾಮ್ಗಿಂತ ಮುಂಚೆ ಏನು ಹೇಳ್ತೀವಿ, ನಿಮಗೆ ಮೋಟಿವೇಟ್ ಮಾಡೋಕ್ಕೆ ವಿ ಆಲ್ವೇಸ್ ಯೂಸ್ ಟು ಟೆಲ್, ಚೆನ್ನಾಗಿಲ್ಲದೆ ಇರೋ ಕಾಲೇಜಲ್ಲಿ MBA MCA ಮಾಡ್ಕೊಳ್ಬೇಡ್ರಿ, ಇಟ್ ಇಸ್ ಆಫ್ ವೇಸ್ಟ್ ಅಂತ ಹೇಳ್ತೀವಿ. ನಾವು ಆಲ್ಸೋ ಐಮ್ ಟೆಲಿಂಗ್ ದ ಸೇಮ್. ಬಟ್ ಇಫ್ ಯು ಆರ್ ಸ್ಕೋರಿಂಗ್ 15,000 16,000 ಈ ಥರ ಇತ್ತು, ನನಗೆ ಒಂದು ವರ್ಷ ಗ್ಯಾಪ್ ತೊಳಕ್ಕೆ ಇಷ್ಟ ಇಲ್ಲ ಸರ್, ನನಗೆ ಅಕಾಡೆಮಿಕ್ ಇಯರ್ ನನಗೆ ಬ್ರೇಕ್ ಡೌನ್ ಆಗಬಾರ್ದು ಅಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದವ್ರಿಗೆ, ಡೋಂಟ್ ವರಿ,
ಡೂ ಸಮ್ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನ ಮಾಡ್ಕೊಡ್ರಿ, MBA ಮಾಡ್ಕೊಡ್ರಿ, ಸ್ವಲ್ಪ ಎಫರ್ಟ್ಸ್ಗಳನ್ನ ಹಾಕೊಡ್ರಿ. ಇಫ್ ಯು ಆರ್ ಸ್ಕೋರಿಂಗ್ 15,000 14,000 13,000 ಅಂದರೆ ಇನ್ನೂ ಆರಾಮಾಗಿ 2,000 3,000 5,000ವರೆಗೂ ರ್ಯಾಂಕಿಂಗ್ ಬರ್ತಾ ಇದ್ರು ಕೂಡ ಸ್ಟಿಲ್ ವಿಲ್ ಗೆಟ್ ಗುಡ್ ಕಾಲೇಜ್. ರೇವಾ ಕಾಲೇಜ್ ಸಿಗುತ್ತೆ, MCC ಕಾಲೇಜ್ ಸಿಗುತ್ತೆ, ನಿಟ್ಟೆ ಮೀನಾಕ್ಷಿ ಸಿಗುತ್ತೆ, ರಾಮಯ್ಯ ಸಿಗುತ್ತೆ, ದಯಾನಂದ ಸಾಗರ ಸಿಗುತ್ತೆ. ಯು ಆರ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ಕಾಲೇಜ್, ತುಂಬ ಕಾಲೇಜ್ಗಳಿದ್ದಾವೆ. ಸ್ಟಿಲ್ ದೇ ಆರ್ ಗುಡ್ ಕಾಲೇಜಸ್. ಸೊ ಇದು MCA ಸ್ಟೂಡೆಂಟ್ಸ್. ಅಗೇನ್ ನೀವು ಇಲ್ಲಿ ಪ್ಲಸ್ ಆರ್ ಮೈನಸ್ 100-200 ಮಾಡ್ಕೊಂಡು ನೋಡ್ಕೋಬಹುದು. ಅಗೇನ್ ದಿಸ್ ಆಲ್ ಆರ್ ದೇ ಮಿಯರ್ ಪ್ರಿಡಿಕ್ಷನ್ ಅಂತ ಅನ್ಕೊಂಡು ಯು ಕ್ಯಾನ್ ಗೋ ವಿತ್ ದಿಸ್. ಮಿಯರ್ ಪ್ರಿಡಿಕ್ಷನ್ ಅನ್ಕೊಂಡು ಹೋಗ್ಬೋದು. ಆಲ್ರೈಟ್. ಸೊ ದೆನ್ ತುಂಬಾ ಜನ ಸ್ಟೂಡೆಂಟ್ಗೆ ಒಂದು ಕನ್ಫ್ಯೂಷನ್ಸ್ಗಳಿದಾವೆ. ಒಂದು ಕನ್ಫ್ಯೂಷನ್ ಅಪ್ಪ, ಇಫ್ ದ ಸೇಮ್ ಮಾರ್ಕ್ಸ್, ಇಬ್ಬರಿಗೆ ಸೇಮ್ ಮಾರ್ಕ್ಸ್ ಬಂತು. ಇವಾಗ ನೋಡ್ರಿ, ಸೇಮ್ ಮಾರ್ಕ್ಸ್ ಬಂದಾಗ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಇವಾಗ A ಅನ್ನೋನ್ಗೂ ಕೂಡ 35 ಮಾರ್ಕ್ಸ್ ಬಂತು, B ಅನ್ನೋನ್ ಕೂಡ 35 ಮಾರ್ಕ್ಸ್ ಬಂತು. ಇವರಿಬ್ಬರ ನಡುವೆ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಇನ್ನು ರ್ಯಾಂಕ್ ಹೆಂಗೆ ಕೊಡ್ತಾರೆ? ಸೊ ಇವಾಗ ಫಸ್ಟ್ ಏನು ತಗೋತಾರೆ? ಫಸ್ಟು 35 ಇಬ್ರಿಗೂ 35. ಫಸ್ಟ್ ಏನು ಮಾಡ್ತಾರೆ, ನಿಮ್ಮದು ಗ್ರಾಜ್ಯುಯೇಷನ್ ಇರುತ್ತಲ್ಲ, ಗ್ರಾಜ್ಯುಯೇಷನ್ದು ಪರ್ಸೆಂಟೇಜ್ ತಗೋತಾರೆ. ಸಪೋಸ್ A ಅನ್ನೊಂದು 85 ಇದೆ, B ಅನ್ನೊಂದು 85 ಅಂತ ಅನ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ, ಇವಂದು ಇಬ್ಬರದು ಏನಾಯ್ತು, 85 ಗ್ರಾಜ್ಯುಯೇಷನ್ ಪರ್ಸೆಂಟೇಜ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಇವ್ರಿಬ್ಬರದು ಏನಾಯ್ತಪ್ಪ, ಸೇಮೇ ಆಯ್ತು. ಮತ್ತು ಅವಾಗ ಮತ್ತೆ ಸೆಕೆಂಡ್ ರೌಂಡ್ ಆಗುತ್ತೆ, ಅದು ಸೆಕೆಂಡ್ ಸ್ಕ್ರೂಟಿನಿ ಆಗುತ್ತೆ. ಅವಾಗ ಡೇಟ್ ಆಫ್ ಬರ್ತ್ ಆಗುತ್ತೆ. ಡೇಟ್ ಆಫ್ ಬರ್ತ್ ಅಂದ್ರೆ ನಿಮ್ಮದು ಹುಟ್ಟಿದ ದಿನಾಂಕದ ಮೇಲೆ. ಅಂದ್ರೆ A ಅನ್ನೋನು ಎಲ್ಡರ್ ಇದ್ದಾನೆ, B ಅನ್ನೋನು ಯಂಗರ್ ಇದ್ದಾನೆ. ಅವಾಗ A ಅನ್ನೋನಿಗೆ ಫಸ್ಟ್ ರ್ಯಾಂಕ್ ಕೊಡ್ತಾರೆ, B ಅನ್ನೋನಿಗೆ ಸೆಕೆಂಡ್ ರ್ಯಾಂಕ್ ಕೊಡ್ತಾರೆ. ಫಸ್ಟು ಗ್ರಾಜ್ಯುಯೇಷನ್ ಕನ್ಸಿಡರ್ ಆಗುತ್ತೆ. ಗ್ರಾಜ್ಯುಯೇಷನ್ ಅಲ್ಲೂ ಕೂಡ ಸೇಮ್ ಬಂತು ಅಂತ ಅಂದ್ರೆ ಡೇಟ್ ಆಫ್ ಬರ್ತ್ ಬರುತ್ತೆ. ಇನ್ ಕೇಸ್ ಗ್ರಾಜ್ಯುಯೇಷನ್ ಅಲ್ಲಿ ಬೇರೆ ಐತಪ್ಪ, ಈಗ A ಅನ್ನೋ 35 ಅವನಿಗೆ 95% ಇದ್ದು ಅಂಡ್ B ಅನ್ನೋನಿಗೆ 75% ಇತ್ತು ಗ್ರಾಜ್ಯುಯೇಷನ್ ಅಲ್ಲಿ, ಅಂಟಿಲ್ 4 ಸೆಮಿಸ್ಟರ್ ಅನ್ಕೊಡ್ರಿ, ಅಥವಾ ಅಂಟಿಲ್ ನೀವು ಎಲ್ಲಿವರೆಗೂ ಅಪ್ಲೋಡ್ ಮಾಡಿದ್ರೆ ಅಲ್ಲಿವರೆಗೂ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಕನ್ಸಿಡರ್. ಇನ್ ಕೇಸ್ ಎಡಿಟ್ ಆಪ್ಷನ್ ಕೊಡ್ತಾರೆ, ಎಕ್ಸಾಮ್ಗಿಂತ ಮುಂಚೆ ಎಡಿಟ್ ಆಪ್ಷನ್ ಕೊಟ್ಟರೆ ಎಡಿಟ್ ಆಪ್ಷನ್ ಮಾಡಿ ಫುಲ್ ಹಾಕ್ಬೋದು. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಗೆ 6 ಸೆಮಿಸ್ಟರ್ ಎಕ್ಸಾಮ್ ಇನ್ನೂ ಮುಗಿದಿರೋದಿಲ್ಲ, ರಿಸಲ್ಟ್ ಬಂದಿರೋದಿಲ್ಲ. ಹಾಗಾಗಿ ದೇ ಯೂಶುವಲಿ ಟೇಕ್ 5th ಸೆಮಿಸ್ಟರ್ವರೆಗೂ ತೊಗೊಂಡ್ರು ತಗೋಬಹುದು. ರೈಟ್. ಸೊ ಸಪೋಸ್ 5th ಸೆಮಿಸ್ಟರ್ವರೆಗೂ ಅನ್ಕೊಳ್ಳೋಣ. A ಅನ್ನೋನಿಗೆ 95%, B ಅನ್ನೋನಿಗೆ 75%. ಅವಾಗ A ಅನ್ನೋನಿಗೆ ಫಸ್ಟ್ ರ್ಯಾಂಕು, B ಅನ್ನೋನಿಗೆ ಸೆಕೆಂಡ್ ರ್ಯಾಂಕು. ಇನ್ ಕೇಸ್ ಇಬ್ಬರದು ಸೇಮ್ ಪರ್ಸೆಂಟೇಜ್ ಇತ್ತು, ಅವಾಗ ಮತ್ತೆ ಕ್ಲಾಶ್ ಆಯಿತು ಅಂದರೆ ಅವಾಗ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಆಗುತ್ತೆ. ಅವಾಗ A ಅನ್ನೋನಿಗೆ ಎಲ್ಡರ್ ಇದ್ರೆ ಅವನಿಗೆ ಫಸ್ಟ್ ರ್ಯಾಂಕು, B ಅನ್ನೋನ್ ಯಂಗರ್ ಇರ್ತಾನೆ ಅವನಿಗೆ ಸೆಕೆಂಡ್ ರ್ಯಾಂಕು, ಅಥವಾ ಉಲ್ಟಾ ವೈಸ್ ವರ್ಸ. ಸೊ ಯಾವಾಗ ನಿಮ್ಗೆ ಏನಾಗುತ್ತೆ, ಡೇಟ್ ಆಫ್ ಬರ್ತ್ ಕನ್ಸಿಡರ್ ಆಗುತ್ತೆ. ಸೊ ದಿಸ್ ಇಸ್ ಹೌ ರ್ಯಾಂಕ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ವೆನ್ PGCET ಅಲ್ಲಿ ಸೇಮ್ ಮಾರ್ಕ್ಸ್ ಬಂದಾಗ. ಸಪೋಸ್ ಇನ್ ಕೇಸ್ 75 ಅಥವಾ 78 ಯಾರು ತಗೊಂಡಿಲ್ಲ, ಸೊ 78 ಹೈಯೆಸ್ಟ್ ಅಂದ್ರೆ ಅವನಿಗೆ ಫಸ್ಟ್ ರ್ಯಾಂಕು. ಇನ್ ಕೇಸ್ 77 ಇಬ್ರು ತಗೊಂಡ್ಬಿಟ್ರು ಅಂತ ಅನ್ಕೊಡ್ರಿ, ಅವಾಗ ಏನಾಗುತ್ತೆ, ಗ್ರಾಜ್ಯುಯೇಷನ್ ಕನ್ಸಿಡರ್ ಆಗುತ್ತೆ, ಇಬ್ಬರದು ಮ್ಯಾಚ್ ಮಾಡ್ತಾರೆ. ಸೇಮ್ ಬಂತು ಅಂದ್ರೆ ಡೇಟ್ ಆಫ್ ಬರ್ತ್, ಸೇಮ್ ಬರಲಿಲ್ಲ ಅಂದ್ರೆ ಯಾರಿಗೆ ಜಾಸ್ತಿ ಗ್ರಾಜ್ಯುಯೇಷನ್ ಇರುತ್ತೆ ಅವ್ರಿಗೆ ಸೆಕೆಂಡ್ ರ್ಯಾಂಕ್ ಬರುತ್ತೆ, ಉಳಿದ ಇನ್ನೊಬ್ಬಗೆ ಥರ್ಡ್ ರ್ಯಾಂಕ್ ಬರುತ್ತೆ. ಸೊ ಇನ್ ದಿಸ್ ವೇ ದ ಗ್ರಾಜ್ಯುಯೇಷನ್ ಮಾರ್ಕ್ಸ್ ಅಂಡ್ ದ ಡೇಟ್ ಆಫ್ ಬರ್ತ್ ವಿಲ್ ಬಿ ಮ್ಯಾಚ್ಡ್, ಕ್ಯಾಲ್ಕುಲೇಟೆಡ್. ಆ್ಯಂಡ್ ತುಂಬ ಜನ ಸ್ಟೂಡೆಂಟು, ಸರ್ ಇರ್ರೆಸ್ಪೆಕ್ಟಿವ್ ಇಬ್ಬರದು ಸೇಮ್ ಮಾರ್ಕ್ಸ್ ಇರಲಿ ಬಿಡಲಿ ಅಲ್ಲೂ ಕೂಡ ಗ್ರಾಜ್ಯುಯೇಷನ್ ಆ್ಯಡ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ನೋ. ಆ್ಯಂಡ್ ಸಪೋಸ್ ನನಗೆ A ಅನ್ನೋನು SC ಕ್ಯಾಟಗರಿ ಇದ್ದಾನೆ, B ಅನ್ನೋನು ಜನರಲ್ ಮೆರಿಟ್ ಕ್ಯಾಟಗರಿ ಇದ್ದಾನೆ. ಸೊ A ಅನ್ನೋಂಗು 35 ಮಾರ್ಕ್ಸು, B ಅನ್ನೋಂಗು 35 ಮಾರ್ಕ್ಸು. ಅವಾಗ SC ಕ್ಯಾಟಗರಿಗೆ ಫಸ್ಟ್ ರ್ಯಾಂಕು, GM ಕ್ಯಾಟಗರಿ ಸೆಕೆಂಡ್ ರ್ಯಾಂಕ್, ಈ ಥರ ಆಗುತ್ತಾ? ನೆವರ್ ಎವರ್. ಕ್ಯಾಟಗರಿ ಬೇಸಿಸ್ ಮೇಲೆ, ನಿಮ್ಮ ರಿಸರ್ವೇಷನ್ ಬೇಸಿಸ್ ಮೇಲೆ ಯಾವುದೇ ರ್ಯಾಂಕ್ ಅಲೋಕೇಶನ್ ಆಗಲ್ಲ. ರ್ಯಾಂಕ್ ಅಲೋಕೇಶನ್ ಆಗೋದು ಎರಡೇ ಮೇಲೆ. ಒಂದು, ನಿಮ್ಮ ಗ್ರಾಜ್ಯುಯೇಷನ್ ಮಾರ್ಕ್ಸ್ ಸೇಮ್ ಆಯಿತು ಅಂದರೆ ಡೇಟ್ ಆಫ್ ಬರ್ತ್. ಕ್ಯಾಟಗರಿ ಬೇಸಿಸ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರ್ಯಾಂಕ್ ಅಲೋಕೇಶನ್ ಆಗಲ್ಲ. ನಾನು ST ಕ್ಯಾಟಗರಿ ಇದ್ದೇನೆ ಸರ್, ನನಗೆ ಫಸ್ಟ್ ರ್ಯಾಂಕ್ ಬಂದ್ಬಿಡುತ್ತಾ? ನೋ. ನನಗೆ 3B ಇದೆ, ನಂಗೆ ಫಸ್ಟ್ ರ್ಯಾಂಕ್ ಬಂದ್ಬಿಡುತ್ತಾ? ನೋ. ಕ್ಯಾಟಗರಿ ರಿಸರ್ವೇಷನ್ ಬೇಸ್ ಮೇಲೆ ಆಗಲ್ಲ. ಎಲ್ಲದು ಪ್ಲೇ ಆಗುತ್ತೆ ಕ್ಯಾಟಗರಿ ರಿಸರ್ವೇಷನ್ ಬೇಸಿಸು. ಅದು ಬರೋದು ಕಾಲೇಜ್ ಅಲೋಕೇಶನ್. ದಟ್ ವಿಲ್ ಬಿ ಆನ್ ದ ಬೇಸ್ ಆಫ್ ಕಾಲೇಜ್ ಅಲೋಕೇಶನ್. ಇಲ್ಲಿ ಏನಾಗುತ್ತೆ, ಕ್ಯಾಟಗರಿ ಬೇಸಿಸ್ ಮೇಲೆ ನಿಮಗೆ ಏನಾಗುತ್ತೆ, ಅಲೋಕೇಶನ್ ಆಗುತ್ತೆ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ತುಂಬ ಜನ ಸ್ಟೂಡೆಂಟ್ಸ್ ಈ ಮಿಸ್ಕಾನ್ಸೆಪ್ಷನ್ ಇದ್ದಾರಾ, ನಂದು ಕ್ಯಾಟಗರಿ ಇದೆ ಸರ್, ನನಗೆ ಒಳ್ಳೆ ರ್ಯಾಂಕ್ ಬಂದ್ಬಿಡುತ್ತೆ. ನೋ. ಯಾವುದೇ ಕ್ಯಾಟಗರಿ ಇರಲಿ, ನಿಮ್ಮ ಮಾರ್ಕ್ಸ್ ಮೇಲೆ ಮಾತ್ರ ನಿಮ್ಗೆ ರ್ಯಾಂಕ್ ಬರೋದು. ಏನು ಕಾಲೇಜ್ ಅಲೋಕೇಶನಲ್ಲಿ ಏನಾಗುತ್ತೆ, ಎಸ್ ಇವೊಂದು 45 ಮಾರ್ಕ್ಸ್ ತಗೊಂಡು ನಂದು HK ಕ್ಯಾಟಗರಿ ಇದೆ ಸರ್, ನಂದು ಪ್ಲಸ್ SC ಕ್ಯಾಟಗರಿ ಇದೆ ಸರ್, ಸ್ಟಿಲ್ ಯು ಆರ್ ಹ್ಯಾವಿಂಗ್ ಅ ಚಾನ್ಸ್ ಆಫ್ ರಾಮಯ್ಯ ಕಾಲೇಜ್. ಜಸ್ಟ್ ಐ ಆಮ್ ಟೇಕಿಂಗ್ ಎಕ್ಸಾಂಪಲ್. ಅಂದರೆ ರಾಮಯ್ಯ ಕಾಲೇಜ್ ಸಿಗುತ್ತೆ ಅಂದರೆ ನಿಮಗೆ HKನೂ ಕ್ಲೇಮ್ ಆಯಿತು, SCನೂ ಕ್ಯಾಟಗರಿ ಕ್ಲೇಮ್ ಆಯಿತು. ಇಲ್ಲಿ ನಿಮಗೆ ರಾಮಯ್ಯ ಕ್ಲೇಮ್ ಆಯಿತು. ಯಾವಾಗದು ಕಾಲೇಜ್ ಅಲೋಕೇಶನ್ ಟೈಮಲ್ಲಿ. ಬಟ್ ರ್ಯಾಂಕ್ ಅಲೋಕೇಶನ್ ನೋ. ಓನ್ಲಿ ಇಟ್ ಈಸ್ ಆನ್ ದ ಬೇಸ್ ಆಫ್ PGCET marks. If 2 students got the same marks, graduation marks and date of birth. I hope you got the clarity. ಸೊ ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಸೊ ನಾನು ಇಂಟೆನ್ಷನಲಿ ಮಾಡಿರಲಿಲ್ಲ, ಬಿಕಾಸ್
ಅದೇ ಹೇಳಿದ್ನಲ್ಲ, ಸ್ಪೆಕ್ಯುಲೇಷನ್ಸ್ಗಳನ್ನ ಮಾಡ್ಕೋಬಾರ್ದು. ಬಿಕಾಸ್ ಇದೆಲ್ಲ ಕೂಡ ಸ್ಪೆಕ್ಯುಲೇಷನ್. ಇದೇ ನಾನು ಲಾಸ್ಟ್ ವರ್ಷ ಮಾಡಿದ್ದೆ ಮಾರ್ಕ್ಸ್ ವರ್ಸಸ್ ರ್ಯಾಂಕ್, ಅದ್ರ ಹಿಂದಿನ ವರ್ಷ ಮಾಡಿದ್ದ ಮಾರ್ಕ್ಸ್ ವರ್ಸಸ್ ರ್ಯಾಂಕ್, ಪ್ರತಿ ವರ್ಷ ಮಾಡ್ತೀವಿ. ಇಟ್ ಈಸ್ ಅದೊಂದು ಸೀರೀಸ್ ಆಫ್ ಇವೆಂಟ್ಸ್ಗಳಿದಾವೆ. ಇದಾದ್ಮೇಲೆ ಆ ವಿಡಿಯೋ ಬರಲೇಬೇಕು. ಬಟ್ ಈ ವಿಡಿಯೋ ಬರೋಕ್ಕೆ ತುಂಬ ಯಾಕೆ ಲೇಟ್ ಆಯಿತು ಅಂದರೆ, ಎಸ್, ಪೇಪರ್ ಉಲ್ಟಾ ಪಲ್ಟಾ ಅಂದರೆ ಡಿಫಿಕಲ್ಟ್ ಲೆವೆಲ್ ತುಂಬ ಜಾಸ್ತಿ, ತುಂಬ ಕಮ್ಮಿ. ಸ್ಯಾಂಪಲ್ಸ್ಗಳಿರಲ್ಲ, ಸ್ಯಾಂಪಲ್ಸ್ಗಳು ನಮ್ಮ ಹತ್ರ ಇಲ್ಲ ಅಂತಂದರೆ ಅದೇ ಮಾಡ್ಬೋದು. ನಮ್ಮ ಪ್ರಶಾಂತ್ ಇದನ್ನ ನಮ್ಮ ಹಳೆ ಸ್ಟೂಡೆಂಟ್ ಆಗಿ, ಹಿ ಈಸ್ ವೆರಿ ನೋ ಇಂಟೆಲಿಜೆಂಟ್. ಲೈಕ್ ನಾನು ಯಾವತ್ತೂ ಅವ್ನಿಗೆ ಹೇಳ್ತೀನಿ, ಲೈಕ್ ಹೀಸ್ ಡೂ ಗುಡ್. ಅದನ್ನೆಲ್ಲ ಅಷ್ಟು ಮಾಡೋದಷ್ಟು ಈಸಿ ಅಲ್ಲ, ಬಟ್ ಸ್ಟಿಲ್ ಹಿ ಹ್ಯಾವ್ ಡನ್ ದ್ಯಾಟ್. ಸೊ ಆ ಥರ ಇದ್ದಾಗ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಅಲ್ಲಿ ಕೂಡ ಎರರ್ಸ್ಗಳು ಇರ್ತವೆ. ಬಿಕಾಸ್ ಅಲ್ಲಿ OMRಗಳು ಫೆಚ್ ಆಗಲ್ಲ, ರೀಡ್ ಆಗಲ್ಲ, ತುಂಬ ಪ್ರಾಬ್ಲಮ್ಸ್ಗಳು ಇರ್ತವೆ. ಬಟ್ ಅದನ್ನು ಕೂಡ ನೀವು ಒಂದು 70 to 75% ಅಂತ ಅನ್ಕೋಬೋದು. ನೋ ಪ್ರಾಬ್ಲಮ್ ವಿತ್ ದ್ಯಾಟ್ ಆಲ್ಸೋ. 70 to 75 ಅಂತ ಅನ್ಕೋಬೋದು. ಆ್ಯಂಡ್ ಈ ವಿಡಿಯೋನು ಕೂಡ 65 to 70 ಅಂತ ಅನ್ಕೊಂಡು ಹೋಗ್ರಿ. ಫೈನಲ್ ಬರೋದು ನಿಮಗೆ ನಿಮ್ಮ ರಿಸಲ್ಟ್ ಬಂದಾದ್ಮೇಲೆ. ರಿಸಲ್ಟ್ ಬಂದಾದ್ಮೇಲೆ ಈ ವಿಡಿಯೋ ಕೆಳಗೆ ಬಂದು ಕಮೆಂಟ್ ಮಾಡಬೇಡ್ರಿ, ನೀವೇನು 40 to 45ಗೆ 9000 ಅಂದಿದ್ದೆ 4500 ಬಂದುಬಿಡ್ತು, ದಯಮಾಡಿ ಹೇಳ್ಬೇಡ್ರಪ್ಪ. ಇಟ್ ಈಸ್ ಅ ಮಿಯರ್ ಸ್ಪೆಕ್ಯುಲೇಷನ್ಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಇಷ್ಟು ವರ್ಷದ ಡಾಟಾ ಮೇಲೆ ಹೇಳ್ತಿರೋದು. ರೈಟ್. ಸೊ ತುಂಬ ಜನ ಜೊತೆ ಮಾತಾಡಿ ಈ ಒಂದು ವಿಡಿಯೋ ಮಾಡ್ತಿರೋದು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಾನು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಯಾರ್ಯಾರು ಹೊಸ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಈ ವರ್ಷ ಡ್ರಾಪ್ಔಟ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಸೊ ನನಗೆ ಕೋಚಿಂಗ್ ತೊಗೊಂಡಿರಲಿಲ್ಲ ಸರ್, ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಕೋಚಿಂಗ್ ಬೇಕು ಅಂದರೆ, ಸೊ 25ನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಹೊಸ ಬ್ಯಾಚ್ ನೇಮ್ ಕೂಡ ರಿವೀಲ್ ಮಾಡ್ತೀವಿ. ಬಟ್ 25ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ನಾಳೆ ಬಿಟ್ಟು ನಾಡಿದ್ರಿಂದ ಕ್ಲಾಸ್ಗಳು ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತವೆ. ಎವ್ರಿಥಿಂಗ್ ಫ್ರಮ್ ದ ಬೇಸಿಕ್ಸ್. ಇಷ್ಟು ದಿನ ಅಂತೂ ಬ್ಯಾಚಲ್ಲಿ ತುಂಬ ಚೆನ್ನಾಗಿ, ಐ ಹೋಪ್ ಎಜುಕೇಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ರು. ಈ ವರ್ಷ ಕೆಲವೊಂದು ಕಲಿಯೋದು ಸಿಕ್ತು ನಮಗೂ ಕೂಡ, ದಟ್ ಹೌ ವಿ ಹ್ಯಾವ್ ಟು ಅಡಾಪ್ಟ್. ಸೊ ಅದನ್ನೆಲ್ಲ ಕಲಿಯೋದು ಸಿಕ್ತು, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಟೈಮ್ ವಿಲ್ ಕಮ್ ವೆರಿ ಸ್ಟ್ರಾಂಗ್, ಇನ್ನೂ ಸ್ಟ್ರಾಂಗ್ ಆಗಿ ಬಂದು ದಟ್ ವಿ ಆರ್ ಗೋಯಿಂಗ್ ಟು ಡೆಲಿವರ್ ದ ರಿಕ್ವೈರ್ಡ್ ಕಂಟೆಂಟ್, ದ ಕ್ವಾಲಿಟಿ ಆಫ್ ದ ಕಂಟೆಂಟ್. ಅದೇ ಹೇಳ್ತೀನಿ, ಧ್ರುವಿಕಾ ಅಕಾಡೆಮಿ ಇಸ್ ನೋನ್ ಫಾರ್ ಕ್ವಾಲಿಟಿ ಆಫ್ ಕಂಟೆಂಟ್. ಅದನ್ನು ಡೆಫಿನೆಟ್ಲಿ ಡೆಲಿವರ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಬಾಯ್, ಟೇಕ್ ಕೇರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.